ಅಯೋಧ್ಯೆಯಲ್ಲಿ ಎರಡನೇ ದಿನವೂ ಹರಿದು ಬಂದಿರುವಂತಹ ಭಕ್ತ ಸಾಗರ. ರಾಮಲಲ್ಲಾನ ದರ್ಶನ ಪಡೆಯೋಕ್ಕೋಸ್ಕರ ಲಕ್ಷಾಂತರ ಭಕ್ತರು ಬರ್ತಿದ್ದಾರೆ. ಪುಣೆಯಿಂದ ಅಯೋಧ್ಯೆಗೆ ಬಂದಂತಹ ಮಹಿಳಾ ಭಕ್ತರ ತಂಡ, ಓರ್ವ ಬಾಲಕಿ ಸೇರಿ ಪುಣೆಯಿಂದ 101 ಜನ ಮಹಿಳೆಯರು ಬಂದಿದ್ದಾರೆ. ಶಂಖನಾದದೊಂದಿಗೆ ದರ್ಶನಕ್ಕೆ ತೆರಳಿದ್ದಾರೆ ಮಹಿಳಾ ಭಕ್ತರು. ಜೈ ಶ್ರೀರಾಮ್ ಘೋಷಣೆಗಳನ್ನ ಆ ಮಹಿಳಾ ಭಕ್ತರು ಕೂಗೋ ಮೂಲಕ ಅಲ್ಲಿ ತೆರಳಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಆರಂಭ ಆಗಿ 2 ದಿವಸಗಳ ಕಳೆದಿದೆ. 2 ದಿವಸಗಳಾದರೂ ಸಹಿತ ಭಕ್ತಾದಿಗಳ ಸಂಖ್ಯೆ ದಿನೇ ದಿನಕ್ಕೂ ಸಹಿತ ಏರಿಕೆ ಆಗ್ತಾ ಇರುವಂತಹ ಸಂದರ್ಭ. ನಾನು ನಿಮಗೆ ಹಿಂದ್ಗಡೆ ವಿಜುವಲ್ಸ್ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ನೋಡಿ, ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಎಷ್ಟು ಏನಂದ್ರೆ ಖುಷಿಯನ್ನ ಕೊಡುತ್ತೆ ಅಂದ್ರೆ, ಬರುವಂತಹ ಎಲ್ಲಾ ಭಕ್ತಾದಿಗಳು ಸಹಿತ ಏಕಕಾಲದಲ್ಲಿ ಶಂಖನಾದವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಂಖನಾದವನ್ನ ಮಾಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭ ಇದು. ನಾನಿಲ್ಲಿ ಮಾತಾಡಿಸ್ತೀನಿ. पूना महाराष्ट्र से 121 101 ಜನ ಮಹಿಳೆಯರು ಈ ರೀತಿಯಾಗಿ ಮಹಾರಾಷ್ಟ್ರದ ಪೂರ್ಣೆಯಿಂದ ಬರ್ತಿದ್ದಾರೆ, ಶಂಖನಾದವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ನಿಮಗೆ ಆಡಿಯೋನ ಕೇಳಿಸೋ ಪ್ರಯತ್ನವನ್ನ ಮಾಡ್ತೀನಿ. जय श्री राम, जय श्री राम, जय श्री राम। पुणे से आए हैं हम और 110 शंख वादक है हम। मैं पुणे से आई हूँ। पुणे ಇದು ಏನಂತಂದ್ರೆ ಶಂಖನಾದವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಜಾಗ. ಏನಂದ್ರೆ ಫುಲ್ ಏನಂದ್ರೆ ಡೊಳ್ಳನ್ನ ಏನೋ ಬಾರಿಸ್ಕೊಳ್ತಾ ಅದ್ರ ಜೊತೆಗೆ ಖುಷಿಯನ್ನ ಅನುಭವಿಸ್ತಾ ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯ. ಬೆಳಗ್ಗೆ 4 ಗಂಟೆಯಿಂದನೂ ಸಹಿತ ಈ ಚಳಿಯಲ್ಲಿ ಜನ ಬರ್ತಾ ಇರುವಂತದ್ದು ನೋಡ್ತಾ ಹೋದ್ರೆ ಬಹಳಷ್ಟು ಇಲ್ಲಿರುವಂತಹ ಭಕ್ತಾದಿಗಳು ಹೇಳುವಂತದ್ದು ಏನಂದ್ರೆ, ನಮಗೆ ತುಂಬಾ ಖುಷಿಯನ್ನ ಕೊಡ್ತಿದೆ. ಶ್ರೀರಾಮನ ದರ್ಶನವನ್ನ ಯಾವಾಗ ಮಾಡ್ಕೊಳ್ತೀವಿ ಅಂತ ಗೊತ್ತಿರಲಿಲ್ಲ, ಆದ್ರೆ ಕೊನೆಗೂ ಸಹಿತ ಅವಕಾಶ ಸಿಕ್ಕಿದೆ ಅನ್ನುವಂಥದ್ನ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ಏನಂದ್ರೆ ಭಾರತದ ಬಾವುಟವನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಾವುಟವನ್ನ ಹಿಡ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇವತ್ತು ಸುಮಾರು 3 ರಿಂದ 4 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅನ್ನುವಂತಹ ಏನಂದ್ರೆ ಅಂದಾಜನ್ನ ಇಟ್ಕೊಳ್ಳಲಾಗಿದೆ. ನಿನ್ನೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿತ್ತು, ಯಾಕಂದ್ರೆ ಏಕಕಾಲದಲ್ಲಿ ಬಹಳಷ್ಟು ಜನ ಬಂದಿರುವಂತಹ ಕಾರಣಕ್ಕಾಗಿ ತೊಂದರೆ ಆಗಿತ್ತು. ಹಾಗಾಗಿ ಇವತ್ತು ಪೊಲೀಸರು ಎಲ್ಲಾ ರೀತಿಯ ಏನಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕಿ ಒಳಗಡೆ ಹೋಗೋದಕ್ಕೂ ಸಹಿತ ಸರತಿ ಸಾಲಿನಲ್ಲಿ ಸಿಸ್ಟಮೆಟಿಕ್ ಆಗಿ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಅದರ ಜೊತೆಗೆ ಈಗ ಏನಂದ್ರೆ ಅಲ್ಲಿ ಒಳಗಡೆ ನೋಡಿದ್ರು ಸಹಿತ ಗೊತ್ತಾಗುತ್ತೆ, ಇಡೀ ರಾಮದ ಕಾರಿಡಾರ್ ಏನಿದೆ ಆ ಕಾರಿಡಾರ್ ಪೂರ್ತಿಯೂ ಸಹಿತ ಜನರು ಸಿಗ್ತಾ ಇದ್ದಾರೆ, ಸಿಗ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಭಕ್ತಾದಿಗಳಿಗೆ ಇವತ್ತು ಸಹಿತ ಮಧ್ಯಾಹ್ನ 12:30 ಹೋಗಿ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಮಧ್ಯಾಹ್ನದ ಮೇಲ್ಪಟ್ಟು 2 ಗಂಟೆಯ ನಂತರ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಬರೋಬ್ಬರಿ 3 ಕಿಲೋಮೀಟರ್ಗಳಷ್ಟು ಉದ್ದ ಈ ಒಂದು ಏನಂದ್ರೆ ಸರತಿ ಸಾಲನ್ನ ನಿಲ್ತಿರುವಂತಹ ಜನರು. ಅದರ ಜೊತೆಗೆ ಭಕ್ತಾದಿಗಳು ಬರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನ ಸಹಿತ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ದೊಡ್ಡ ಮಟ್ಟಿಗೆ ತೊಂದರೆ ಆಗಿತ್ತು, ಏನಂದ್ರೆ ಸರಿಯಾದ ರೀತಿಯಂತಹ ವ್ಯವಸ್ಥೆ ಇರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಪೊಲೀಸರನ್ನ ಸಹಿತ ನಿಯೋಜನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ದಿನವೂ ಸಹಿತ ಈ ಒಂದು ಭಕ್ತಾದಿಗಳು ಬರುವಂತಹ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದೆ. ಮತ್ತೆ ಅದರ ಜೊತೆಗೆ ಇನ್ನು ಮುಂದಿನ 4-5 ದಿವಸಗಳ ಕಾಲ ಮತ್ತಷ್ಟು ಭಕ್ತಾದಿಗಳ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ. ಅದರ ಜೊತೆಗೆ ಏನಂದ್ರೆ ಇನ್ನು ಭಕ್ತಾದಿಗಳು ಹಾಕುವಂತಹ ಕಾಣಿಕೆಯ ಪ್ರಮಾಣದಲ್ಲೂ ಸಹಿತ ಏರಿಕೆ ಆಗ್ತಾ ಇದೆ. ಇದರಿಂದ ರಾಮ ಜನ್ಮಭೂಮಿಯ ಟ್ರಸ್ಟ್ಗೆ ಮತ್ತಷ್ಟು ಹಣ ಹರಿದು ಬರ್ತಾ ಇದೆ ಅನ್ನುವಂತಹ ಮಾಹಿತಿ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.